ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ. ನಾವು ಯೋಗಿನಿ ಪ್ರತಿಮಾ ಲಕ್ಷಣವನ್ನು ಕೇಳಿದೆವು, ನೋಡಲಿಲ್ಲ. ಯಾಕೆಂದರೆ ಶಿಲ್ಪಶಾಸ್ತ್ರದಲ್ಲಿ ಯಾರು ಆಳವಾಗಿ ಹೋಗಬೇಕು ಅಂತ ಇರ್ತಾರೆ ಅವರು ಯೋಗಿನಿಯರೆಷ್ಟು ಹೇಗೆ ಇತ್ಯಾದಿಗಳನ್ನು ನಾವು ಯೋಗಿನಿ ಲಕ್ಷಣಗಳು ಇವೆ ಅಷ್ಟು ತಿಳ್ಕೊಂಡ್ರೆ ಆಯಿತು. ಯೋಗಿನಿ ಪ್ರತಿಮೆಗಳಿವೆ, ನಮ್ಗೆ ಗೊತ್ತಾಗತ್ತೆ ಯಾವುದು ಲಕ್ಷ್ಮಿಯ ಪ್ರತಿಮೆ ಅಲ್ಲ, ಯಾವುದು ಸರಸ್ವತಿಯ ಪ್ರತಿಮೆ ಅಲ್ಲ ಅಂತ ಗೊತ್ತಾಗತ್ತೆ. ಅಷ್ಟು ಗೊತ್ತಾದರೆ ಸಾಕು. ಲಕ್ಷ್ಮೀ ಸರಸ್ವತಿಯ ಪ್ರತಿಮೆ ಗೊತ್ತಾಗತ್ತಲ್ಲ. ಅಲ್ಲ, ಲಕ್ಷಣದಲ್ಲಿ ತಂತ್ರಸಾರದಲ್ಲಿ ಹೇಳಿದ್ದಾರೆ. ಅಲ್ಲಿ ಎರಡು ಪದ್ಮವನ್ನು ಹಿಡಿದ ಪ್ರತಿಮೆ ಲಕ್ಷ್ಮಿಯದ್ದು, ವೀಣೆಯನ್ನು ಹಿಡಿದದ್ದು ಸರಸ್ವತಿ. ಭಾರತೀಯದ್ದು ಲಕ್ಷಣ ಏನಿಲ್ಲ, ದೇವರ ಬಲತೊಡೆಯಲ್ಲಿ ಇಬ್ಬರು ಕುಳಿತಿರ್ತಾರೆ. ಮಾತಿಗೆ ಅಭಿಮಾನಿನಿ ದೇವತೆಯರು, ವೇದಕ್ಕೆ ವಿಶೇಷವಾಗಿ. ಅದಲ್ಲ ಅಂತ ಅಂದ್ಕೊಂಡ್ರೆ ನಮಗೆ ಸ್ವಲ್ಪ ವಿಕರಾಳವಾಗಿ ಅಬ್ನಾರ್ಮಲ್ ಆಗಿ ಯಾವ ಪ್ರತಿಮೆ ಕಾಣುತ್ತೆ ಅದು ಯೋಗಿನಿಯರದ್ದು. ಇದು ನಾವು ನೋಡಿದ್ದು 52ನೆಯ ಶ್ಲೋಕ, 52ನೆಯ ಅಧ್ಯಾಯ ಆಯಿತು. ಇನ್ನು 59 ಲಿಂಗಾದಿಲಕ್ಷಣಂ ವಕ್ಷ್ಯೆ ಕಮಲೋದ್ಭವ ತಚ್ಛೃಣು ಅಂತ ಶುರು ಆಗುತ್ತೆ. ಆ ಲಿಂಗ ಅನ್ನೋದೇನಿದೆ ಅದಕ್ಕೆ ಇರುವ ಸುತ್ತ ಪೀಠ ಚೌಕಾಕಾರವಾಗಿ ಒಂದಿರುತ್ತೆ, ಇನ್ನೊಂದು ರೌಂಡ್ ಆಗಿ ಇರುತ್ತೆ. ಇದು ಬಿಟ್ಟು ಬೇರೆ ಇದಿಲ್ಲ. ಆ ಚೌಕಾಕಾರ ಬಿಟ್ಟು ಬೇರೆ ತರಹ ಇರಲ್ಲ. ಅದನ್ನು ಲಿಂಗದ ವಿಸ್ತಾರ ಅದನ್ನು 8 ವಿಭಾಗಿಸಬೇಕು. ಎಲ್ಲದರಿಂದ ಲಿಂಗವನ್ನು ಉದ್ದ ಮತ್ತು ಅಗಲ, ಆಮೇಲೆ ಆ ಲಿಂಗದ ಸುತ್ತಳತೆ, ಇವುಗಳನ್ನು 8ರಿಂದಲೇ ಭಾಗಿಸ್ತಾ ಇರಬೇಕು. 8 ಭಾಗಿಸ್ತಾ ಇರಬೇಕು, ಗುಣಿಸ್ತಾ ಇರಬೇಕು, ಕೂಡಿಸ್ತಾ ಇರಬೇಕು. ಪೂಜೆ ಮಾಡುವವನ ಅಂಗುಲ ಅದು 8 ಇದ್ರೆ ಆಯ್ತು. ಆ ಪ್ರತಿಮೆಯೂ ಕೂಡ ಆ ಪುರುಷರಿಂದ ಪುರುಷರಿಗೆ ಬದಲಾಗತ್ತೆ. ಅಂದರೆ ಇವತ್ತಿನ ಲಿಂಗ ಬಹಳ ಹಳೆಯದು ಅಂತಾದರೆ ಆ ತರಹ ಇರಬೇಕು. ಮತ್ತೆ ಅಷ್ಟಮೂರ್ತಿತ್ವಾಚ ಪ್ರೋಕ್ತೆ ಸೂರ್ಯಸ್ಯ ಅಲ್ವಾ, ರುದ್ರಸ್ಯ ಅಗಲ 8 ಬರಬೇಕು, 8 ಅಂಗುಲ. ಆಮೇಲೆ ಈ ಥರ ಉದ್ದ 8 ಅಂಗುಲ ಬರಬೇಕು. ಉದ್ದ, ಅಗಲ, ಸುತ್ತಳತೆ ಎಲ್ಲವೂ 8ರಿಂದ ಭಾಗಿಸುವ ಹಾಗಿರಬೇಕು. ಆ ಲಿಂಗದ ತುದಿಯ ಒಂದು ಭಾಗವನ್ನು ಇಟ್ಟುಕೊಂಡ್ರೆ ಅದರ 8ಅನ್ನು ಭಾಗಿಸ್ಬೇಕು, 8ಅನ್ನು ಗುಣಿಸ್ಬೇಕು, 8ಅನ್ನು ಕೂಡಿಸ್ಬೇಕು. ಹೀಗೆ ಈ ರೀತಿ ನಿರೂಪಣೆಯನ್ನು ಮಾಡ್ತಾರೆ. ಆ ಪ್ರಣಾಳ ಮೊದಲಾದವುಗಳೆಲ್ಲ ಇದೆಯಲ್ಲ, ಅದು ಲಿಂಗದ ಅರ್ಧ ಇಡೋದು ಇದೆ. ಅದಕ್ಕೆ ಲಿಂಗವನ್ನು ಮಾಡಿದಾಗ ಲಿಂಗದ ಅರ್ಧದ ಪಾದಪೀಠ, ಅದಾದ ಮೇಲ್ಗಡೆ ಲಿಂಗ, ಆ ತಟ್ಟೆಯ ಬಂದು
ಪ್ರಣಾಳಿಕೆ ಬಂದು ಅದರ ಮೇಲೆ ಲಿಂಗ ಇದೆ, ಆ ತರಹನೂ ನಿರೂಪಣೆ ಮಾಡುತ್ತಾರೆ. ಅದು 53ನೇ ಅಧ್ಯಾಯದಲ್ಲಿ ಆ ಲಿಂಗದ ಬಗ್ಗೆ ನಿರೂಪಣೆ ಮಾಡ್ತಾ ಇತ್ತು. ಬ್ರಹ್ಮ ವಿಷ್ಣು ಶಿವಾಂಶೇಷು ವರ್ಧಮಾನಾಯ ಮುಚ್ಯತೆ. ಅದರಿಂದ ಇದು ಮೂರೂ ಜನರಿಗೂ ಅನ್ವಯ. ಬ್ರಹ್ಮ, ವಿಷ್ಣು, ರುದ್ರ ಮೂರೂ ಜನರಿಗೂ ಲಿಂಗ ಅನ್ನೋದು ಸಾಮಾನ್ಯ ಪ್ರತೀಕ. ಮೂರೂ ಜನರಿಗೂ ಅನ್ವಯ ಆಗತ್ತೆ. ಆಯಿತಾ? ಆಮೇಲೆ ದುರ್ಗೆ ಮೊದಲಾದವರನ್ನು ಕೂಡ ಚಿಂತನೆ ಮಾಡಬಹುದು ಲಿಂಗದಲ್ಲಿ. ಕೆಲವೊಂದು ಕಡೆ ಲಿಂಗದಲ್ಲಿ ದುರ್ಗೆಯನ್ನು ಚಿಂತನೆ ಮಾಡೋದಿದೆ. ವನದುರ್ಗ ಅಂತ ಹೇಳಿ ಒಂದು ಜಾಗ ಇದೆ ಧರ್ಮಸ್ಥಳದ ಹತ್ತಿರ. ಲಿಂಗದಲ್ಲಿ ದುರ್ಗೆಯ ಚಿಂತನೆ. ಆ ರೀತಿ ಬಹಳ ದೇವಸ್ಥಾನಗಳಿದೆ. ಲಿಂಗದ ಮಾಧ್ಯಮದಲ್ಲಿ ದುರ್ಗೆಯನ್ನು ಚಿಂತನೆ ಮಾಡೋದು ಬಹಳ ಇದೆ. ಅದರಲ್ಲಿ ನಾನು ನೋಡಿದ್ದು ಜಲದುರ್ಗ, ಆಯಿತಾ, ವನದುರ್ಗ. ಅದಾದ ಮೇಲೆ ಬ್ರಹ್ಮನನ್ನ ಲಿಂಗದಲ್ಲಿ ಪೂಜೆ ಮಾಡೋದು ಪಾದಕದ ಹತ್ತಿರ ಕಟ್ಟಿಂಗೇರಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಬ್ರಹ್ಮದೇವರ ಪೂಜೆಯಲ್ಲಿ ಲಿಂಗದಲ್ಲಿದೆ, ಆಯಿತಾ. ಆಮೇಲೆ ವಿಷ್ಣುವನ್ನ ಲಿಂಗದಲ್ಲಿ ಪೂಜೆ ಮಾಡೋದು ಹರಿಹರದಲ್ಲಿದೆಯಾ? ಹರಿಹರ ಕೊಡವೂರಿನಲ್ಲಿದೆ, ಅನಂತೇಶ್ವರದಲ್ಲಿದೆ. ಅದು ಲಿಂಗ ಅನ್ನೋದು ಶಿವನಿಗೇನೆ ಎಕ್ಸ್ಕ್ಲೂಸಿವ್ ಆಗಿರುವಂಥದ್ದಲ್ಲ. ಆದರೆ ಮಾತ್ರ ಈ 4 ಜನರನ್ನು ಮಾತ್ರ ಲಿಂಗದಲ್ಲಿ ಪೂಜಿಸಲಿಕ್ಕೆ. ದುರ್ಗೆ, ಸದಾಶಿವ, ನಾರಾಯಣ, ಬ್ರಹ್ಮ 4 ಜನರನ್ನ ಲಿಂಗದಲ್ಲಿ ಪೂಜೆ. ಇನ್ಯಾರನ್ನೂ ಲಿಂಗದಲ್ಲಿ ಪೂಜೆ ಮಾಡಲ್ಲ. ಗಣಪತಿಯನ್ನಾಗಲಿ, ಸ್ಕಂದಲಿಂಗ ಇಲ್ಲ, ಗಣಪಲಿಂಗ ಇಲ್ಲ, ಹನುಮಲ್ಲಿಂಗ ಇಲ್ಲ, ಯಾರನ್ನೂ ಲಿಂಗದಲ್ಲಿ ಪೂಜೆ ಮಾಡಲ್ಲ. ಲಿಂಗ ಈ 4 ಜನರಿಗೆ ಮಾತ್ರ, ದುರ್ಗೆ ಒಬ್ಬಳನ್ನು ಸೇರಿ, ಆಯಿತಾ. ಇದು ಇರಬೇಕಾದದ್ದು. ಆಮೇಲೆ ಅದರ ಸಮುಚ್ಛರಯಂ ತಥಾ ಜ್ಞಾತ್ವ ಪಿಂಡಿಕಾಂ ಪ್ರವಿಭಾದೆ. ಪಿಂಡಿಕಾ ಅಂತಂದರೆ ಪ್ರತಿಮೆಯ ಕೆಳಗಡೆ ಇರುವ ಪೀಠ. ಅದನ್ನು ಮೇಲ್ಗಡೆಯ ಲಿಂಗದ ಅಳತೆಗೆ ಸರಿಯಾಗಿ ರೂಪಿಸಬೇಕು. ಈ ರೀತಿ ನಿರೂಪಣೆ ಮಾಡಿ ಪ್ರಣಾಳಸ್ಯ ತ್ರಿಭಾಗೇನ ನಿರ್ಗಮಸ್ತು ತ್ರಿಭಾಗತಃ. ಆ ಲಿಂಗದ ಆಚೆ ಎಡಗಡೆಗೆ ಒಂದು ಉದ್ದ ನಾಳ ಹೋಗಿರುತ್ತೆ. ಅದಕ್ಕೂ ಕೂಡ ಲೆಕ್ಕ ಉಂಟು. ಈ ಲೆಕ್ಕದಲ್ಲಿಯೇ ಮಾಡಬೇಕು ಅಂತ. ಇದೆಲ್ಲ ಶಿಲ್ಪಶಾಸ್ತ್ರದ ಒಳಗಡೆ ಹೋದರೆ ಇಲ್ಲಿ ಇಷ್ಟೇ ಹೇಳಿದ್ದಾರೆ, ಪ್ರಣಾಳಸ್ಯ ತ್ರಿಭಾಗೇನ ನಿರ್ಗಮಸ್ತು ತ್ರಿಭಾಗತಃ ಅಂತ. ನಾಳದ 3 ಭಾಗವನ್ನು ಹಾಕಿ ನಿರ್ಗಮವನ್ನು ಮಾಡಬೇಕು ಅಂತ ಇಷ್ಟು ನಿರೂಪಣೆ ಮಾಡಿದ್ದಾರೆ. ಇಲ್ಲಿಗೆ 53ನೇ ಅಧ್ಯಾಯ ಮುಗೀತು. ಆಮೇಲೆ 54ನೇ ಅಧ್ಯಾಯದಲ್ಲಿ ಬೇರೆ ತರಹ ಹೇಳ್ತೇನೆ ಕೇಳು ಅಂತ. ಚರಲಿಂಗಗಳನ್ನು ಮಾಡಬಹುದು ಅಂತ ಹೇಳ್ತಾರೆ. ಚರಲಿಂಗಗಳು ಅಂದರೆ ಲಿಂಗವನ್ನು ನಿರ್ಮಾಣ ಮಾಡಿ ಪೂಜೆ ಮಾಡಿ ಅದನ್ನು ವಿಸರ್ಜನೆ ಮಾಡೋದು, ಅದು ಲಿಂಗ. ವಕ್ಷೇ ಲವಣಜಂ ಲಿಂಗಂ ಘೃತಜಂ ಬುದ್ಧಿವರ್ಧನಂ. ಉಪ್ಪಿನಿಂದ ಲಿಂಗ ಮಾಡಬಹುದು, ತುಪ್ಪದಿಂದ ಮಾಡಬಹುದು. ಭೂತಯೇ ವಸ್ತ್ರಲಿಂಗಂತೂ ಲಿಂಗಂ ತಾತ್ಕಾಲಿಕಂ ವಿದುಹು. ವಸ್ತ್ರದಿಂದ ಲಿಂಗವನ್ನು ಮಾಡಬಹುದು, ಅದೆಲ್ಲ ತಾತ್ಕಾಲಿಕ. ಪಕ್ವಂ ಮೃನ್ಮಯಂ ಸ್ಯಾತ್ ಅಪಕ್ವಾತ್ ಪಕ್ವಜಂ ವರಂ. ಬೇಯಿಸುವ ವಸ್ತುವಿನಿಂದ ಲಿಂಗ, ಬೇಯಿಸದ ವಸ್ತುವಿನಿಂದ ಲಿಂಗ. ಮೃನ್ಮಯವಾದ ಲಿಂಗ ಅಂದರೆ ಮಣ್ಣಿನಿಂದ ಲಿಂಗ.
ತಥೋ ದಾರುಮಯಂ ಪುಣ್ಯಂ ದಾರುಜಾಚ್ಛೈಲಜಂ ವರಂ, ಮರದಿಂದ ಮಾಡುವ ಲಿಂಗ. ಅದಾದ ಮೇಲೆ ಶೈಲಜಂ, ಕಲ್ಲಿನಿಂದ ಮಾಡುವ ಲಿಂಗ. ಶೈಲಾದ್ವರಂತು ಮುಕ್ತಾಜಂ ತಥೋ ಲೌಹಂ ಸುವರ್ಣಜಂ. ಆಮೇಲೆ ಮುತ್ತಿನ ಲಿಂಗ, ಮುತ್ತಿನಿಂದ ಮಾಡುವ ಲಿಂಗ. ಮುತ್ತು ಅಲ್ಲ, ಸ್ಫಟಿಕ ಲಿಂಗ ಇಲ್ವಾ? ಆ ರೀತಿ ಮುತ್ತಿನ ಲಿಂಗ ಇದೆ. ಅದಾದ ಮೇಲೆ ಲೋಹ, ಬಂಗಾರದ ಲಿಂಗ, ಲೋಹಕ್ಕಿಂತ ಬಂಗಾರ. ರಾಜತಂ ಕೀರ್ತಿತಂ, ರಜತಲಿಂಗ, ತಾಮ್ರಲಿಂಗ, ಪೈತ್ತಲಂ, ಹಿತ್ತಾಳೆ ಲಿಂಗ, ಇವುಗಳೆಲ್ಲ ಎಲ್ಲದರಲ್ಲಿ ಲಿಂಗವನ್ನು ಮಾಡಬಹುದು. ಆಯ್ತಾ? ರತ್ನಜಂ ರಸವಲ್ಲಿಂಗಂ ಚ ಭುಕ್ತಿ ಮುಕ್ತಿ ಪ್ರದಂ ವರಂ. ರತ್ನ, ರಸ, ಬೇರೆ ಬೇರೆ ಕೆಮಿಕಲ್ಸು, ಈ ಲೋಹವನ್ನು ಶೋಧನೆ ಮಾಡುವ ಕೆಮಿಕಲ್ಸ್ ಏನಿದೆ ಅದರಿಂದ ನೀವು ಲಿಂಗ ಮಾಡಬಹುದು ಅಂತಾರೆ. ರತ್ನಗರ್ಭಲಿಂಗ ಇದೆ, ಮಣ್ಣಿನ ಹೆಂಟೆಯ ಲಿಂಗ ಇದೆ. ಆಯ್ತಾ? ಬಾಣಲಿಂಗ ಅಂತ ಇದೆ. ಬಾಣದಲ್ಲಿ ಆ ತುದಿಯಲ್ಲಿ ಸದಾಶಿವ ಸನ್ನಿಹಿತನಾಗಿದ್ದಾನೆ ಅಂತ ಚಿಂತಿಸಿ ತಾತ್ಕಾಲಿಕವಾಗಿ ಪೂಜೆ ಮಾಡಿ ವಿಸರ್ಜನೆ ಮಾಡಬಹುದು ಅಂತಾರೆ. ಬಾಣಲಿಂಗ ಅಲ್ಲ, ಇದೆ ಇದೆ ಇದೆ, ಬಾಣಲಿಂಗೇಶ್ವರ ಇದೆ. ಆದರೆ ವಿಸರ್ಜನೆ ಇಲ್ಲ, ನಾರ್ಮಲ್ ಆಗೇ ಇರುತ್ತೆ. ಆಮೇಲೆ ಬಾಣೇಚು ಸ್ವೇಚ್ಛಯಾತೆ ಚಾಮ್. ಅದಾದಮೇಲೆ ಸೂರ್ಯಬಿಂಬದಲ್ಲಿ ಇರುವ ಲಿಂಗ, ದರ್ಪಣದಲ್ಲಿ ಲಿಂಗವನ್ನು ಚಿಂತನೆ ಮಾಡಬಹುದು. ಅವೆಲ್ಲ ತಂತ್ರಶಾಸ್ತ್ರದ ಆಳಕ್ಕೆ ಹೋಗ್ತಾ ಇರುತ್ತೆ. ಅದನ್ನು ವೈದಿಕರು ಮಾಡಲೇಬೇಕು ಅಂತಿಲ್ಲ, ಸಾಳಗ್ರಾಮದಲ್ಲಿ ಮಾಡಿದ್ರೆ ಸಾಕು, ದೇವರನ್ನು ಚಿಂತನೆ ಮಾಡಿದ್ರೆ ಆಯಿತು. ಉಳಿದದ್ದೆಲ್ಲ ಈಗ ಸ್ಫಟಿಕಲಿಂಗ ಇತ್ಯಾದಿಗಳಲ್ಲಿ ಸದಾಶಿವನ ಆರಾಧನೆಯನ್ನು ಮಾಡಬಹುದು. ನರ್ಮದಾ ನದಿಯ ಕಲ್ಲು ಲಿಂಗವೇ, ಅದು ಮಾಡಬಹುದು. ಈ ರೀತಿ ಲಿಂಗವನ್ನು ಮಾಡಬೇಕಾದ್ರೆ ಒಂದು ಹೇಳ್ತಾರೆ, ದ್ವಾರಮಾನ ತ್ರಿಸಂಖ್ಯಾಕಂ ನವದಾ ಗರ್ಭಮಾನತಃ ಅಂತ. ದ್ವಾರ ಎಷ್ಟಿದೆ ಅದಕ್ಕಿಂತ 3 ಪಟ್ಟು ಚಿಕ್ಕದಾಗಿರ್ಬೇಕಂತೆ. ಗರ್ಭಗುಡಿಯ ದ್ವಾರಕ್ಕಿಂತ 3 ಪಟ್ಟು ಚಿಕ್ಕದಾಗಿರುವ ಲಿಂಗವನ್ನು ನಾವು ಪ್ರತಿಷ್ಠೆಯೋ ಪೂಜೆಯೋ ಮಾಡಬೇಕು. ಯಾಕೆಂದರೆ ಒಳಗಡೆ ಹೋಗಬೇಕು, ತಗೊಂಡು ಬರಬೇಕು ಇತ್ಯಾದಿಗಳೆಲ್ಲ ಆಗಬೇಕಾದ್ರೆ ದ್ವಾರಕ್ಕಿಂತ 3 ಪಟ್ಟು. ಎಲ್ಲ ಕಡೆಯೂ ಅಷ್ಟೇ, ನಾವು ಪ್ರವೇಶಿಸುವ ದ್ವಾರಕ್ಕಿಂತ ಎಷ್ಟು ಪಟ್ಟು ಚಿಕ್ಕದಿರುತ್ತೆ ಅಂತ. ಅದು ಅನುಕೂಲ ಆಗಬೇಕು ಹೋಗಿ. ಆಯಿತಾ? ಈ ರೀತಿ ಬೇರೆ ಬೇರೆ ಆಯಾಮಗಳಲ್ಲಿ ಆ ಲಿಂಗವನ್ನು ಚಿಂತನೆ ಮಾಡಬಹುದು. ಅಲ್ಲ, 3 ಲಿಂಗ ಇಲ್ಲ. ಕಾಂತಾವರದಲ್ಲಿರೋದು ಒಂದೇ ಲಿಂಗ, 3 ಬಣ್ಣ ಬರುತ್ತೆ. 3 ಲಿಂಗ ಇಲ್ಲ ಅಲ್ಲಿ, 3 ಬಣ್ಣ ಬರುತ್ತೆ. ಹಾಗೆ ನೀವು ಪೇದಾವರ ಅಂತ ಒಂದು ಊರಿದೆ, ಆ ಪೇದಾವರ ಅನ್ನೋ ಊರಿನಲ್ಲಿಯೂ ಬಣ್ಣ ಬದಲಾಯಿಸುವ ಲಿಂಗ ಉಂಟು, ಮಹಾಲಿಂಗೇಶ್ವರ. ಬೇರೆ ಬೇರೆ ಕಾಲದಲ್ಲಿ, ಅಂದರೆ ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲಗಳಲ್ಲಿ ಬೇರೆ ಬೇರೆ ಬಣ್ಣದ, ಸೂರ್ಯೋದಯಕ್ಕೆ ಬೇರೆ ತರಹ ಇರುತ್ತೆ, ಮಧ್ಯಾಹ್ನ ಬೇರೆ ಆಗುತ್ತೆ, ರಾತ್ರಿ ಬೇರೆ ಆಗುತ್ತೆ, ಸಂಜೆ. ಅದು ಪೇದಾವರ ಊರಿನಲ್ಲಿಯೂ ಇದೆ, ಕಾಂತಾವರದಲ್ಲಿಯೂ ಇದೆ. 3 ತರಹದ ಲಿಂಗಗಳಲ್ಲಿ 3 ತರಹದ ಶೇಡು ನಿಮಗೆ ಅದು ಗೊತ್ತಾಗತ್ತೆ. ನಾನು ನೋಡಿಲ್ಲ, ಇನ್ಫ್ಯಾಕ್ಟ್ ಎರಡನ್ನೂ ನೋಡಿಲ್ಲ. ಪೇದಾವರವನ್ನು ನೋಡಿಲ್ಲ, ಪೇದಾವರ ನೋಡಿದ್ರು ಒಂದೇ ಒಂದು ಬಾರಿ ಸ್ವಾಮಿಗಳು ಕರ್ಕೊಂಡು ಹೋಗಿದ್ರು. ಪೇದಾವರದಲ್ಲಿ 3 ಲಿಂಗ ಬಣ್ಣ ಬದಲಾಯಿಸೋದು ನೋಡಿಲ್ಲ. ಇಲ್ಲ, ಕಾಂತಾವರದಲ್ಲಿ ಅದೇ ಬೆಟ್ಟದ ಮೇಲ್ಗಡೆ ಹೋಗ್ಬೇಕು, ಪುಲಿಮಾರ ಮಠದ ಹಿಂದೆಯೋ ಮುಂದೆಯೋ ಒಂದು ಬೆಟ್ಟ ಇದೆಯಂತೆ. ಅಲ್ಲಿ ಮೇಲ್ಗಡೆ ಹೋದರೆ 3 ಹೊತ್ತಿನಲ್ಲಿ 3 ಬಣ್ಣ ಬರುತ್ತೆ.
ಅದು 3 ಲಿಂಗ ಇಲ್ಲ. 3 ಲಿಂಗ ಇರೋ ಕಡೆನೇ ಜಾಗ ಇದೆಯಲ್ಲ, ಬುದ್ಧಾಚಾರ್ಯ ಇದು ಮಾಡೋದ್ರಿಂದ. ಗೊತ್ತಿಲ್ಲ. ಲಿಂಗ ಇದು ಅಂತ ನೀವು ಯಾವ್ದು ಹೇಳ್ತಾ ಇದ್ರು ಗೊತ್ತಿಲ್ಲ. ಕೊಡವೂರಿನಲ್ಲಿ 2 ಲಿಂಗ ಉಂಟು. ಕೊಡವೂರಿನಲ್ಲಿ 2 ಲಿಂಗ ಇದೆ. ಹರಿಹರ ಪಾರಂತಿಯಲ್ಲಿ 5 ಲಿಂಗ, ಪಂಚಲಿಂಗೇಶ್ವರ. ಅದರಿಂದಾಗಿ ಈ ರೀತಿ ಲಿಂಗಗಳು ಬೇರೆ ಬೇರೆ ಇರ್ತವೆ. ಆದರೆ ಗರ್ಭಗುಡಿಯ ಮಾನಕ್ಕೆ ತಕ್ಕ ಹಾಗೆ ಲಿಂಗವನ್ನು ಪ್ರತಿಷ್ಠೆ ಮಾಡೋದು ಇತ್ಯಾದಿಗಳನ್ನು ಮಾಡಬೇಕು. ಇನ್ನು ಕೆಲವು ಲಿಂಗ ಏನಿದೆ, ಮೂರ್ಧಾಂತಹ ಭೂತಭಾಗೇಶಃ ಛತ್ರಾಭಂ ಕುಕ್ಕುಟಾಭಂ ವಾ ಬಾಲೆಂದು ಪುರುಷಾಕೃತಿ. ಛತ್ರಿಯಂತೆ ಇರುವ ಲಿಂಗ ಇರುತ್ತೆ, ಅಂದರೆ ತುದಿಯ ಭಾಗ ದೊಡ್ಡದಾಗಿದ್ದರೆ ಛತ್ರಿಯ ತರಹ, ಈ ಭಾಗ ಸಣ್ಣದಿದ್ದು ಕೆಳಗಡೆಯ ಭಾಗ ಸ್ವಲ್ಪ ದೊಡ್ಡದು, ಹೌದೋ ಅಲ್ವೋ ಅನ್ನೋ ಹಾಗೆ ದೊಡ್ಡದು, ಅದನ್ನು ಛತ್ರಲಿಂಗ ಅಂತ ಕರೀತಾರೆ. ಅದಾದ ಮೇಲೆ ಛತ್ರಲಿಂಗ ಆದಮೇಲೆ ಕುಕ್ಕುಟಾಭಲಿಂಗ, ಬೆಳ್ಳಗಿರುತ್ತೆ, ಸ್ವಲ್ಪ ಕೆಂಪು ಶೇಡ್ ಇರುತ್ತೆ ಮೇಲ್ಗಡೆ, ಅದನ್ನು ಕುಕ್ಕುಟಲಿಂಗ ಅಂತ ಕರೀತಾರೆ. ಕೆಲವೊಂದು ಹಳದಿ ಬಣ್ಣ ಲೈಟಾಗಿ ಕಾಣಿಸ್ತಾ ಇರುತ್ತೆ, ಬಿಳಿ ಇರುತ್ತೆ, ಹಳದಿ ಬಣ್ಣ ಲೈಟಾಗಿ ಕಾಣಿಸ್ತಾ ಇದ್ದರೆ ಅದನ್ನು ಬಾಲಸೂರ್ಯ ಅಂತ, ಸೂರ್ಯಾಕೃತಿ. ಬೇರೆ ಬೇರೆ ತರಹದ್ದು ಇದೆ. ಲಿಂಗ ಮಸ್ತಕ ವಿಸ್ತಾರಂ ವಸುಭಕ್ತಂಚ ಕಾರಯೇತ್. ಅದಕ್ಕೆ ಬೇರೆ ಬೇರೆ ಪ್ರಯೋಜನವನ್ನು ಹೇಳ್ತಾರೆ. ಈ ತರಹದ ಲಿಂಗವನ್ನು ಪೂಜೆ ಮಾಡಿದ್ರೆ ಇದು ಸಿದ್ಧಿಸುತ್ತೆ, ಆ ತರಹದ ಲಿಂಗವನ್ನು ಪೂಜೆ ಮಾಡಿದ್ರೆ ಅದು ಸಿದ್ಧಿಸುತ್ತೆ ಅಂತ. ಇನ್ಫ್ಯಾಕ್ಟ್ ಇದನ್ನು ಓದುವಾಗ ನನಗೆ ಲಿಂಗಗಳನ್ನು ನೋಡುವ ಆಸಕ್ತಿ ಇತ್ತು. ಅದು ಎಲ್ಲಿಗೆ ಹೋಯ್ತೋ ಗೊತ್ತೇ ಇಲ್ಲ, ಆ ಆಸಕ್ತಿ ಎಲ್ಲಿಗೆ ಹೋಯ್ತೋ ಗೊತ್ತಿಲ್ಲ. ಚಿಕ್ಕಂದಿನಲ್ಲಿ ಓದುವಾಗ ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಬೇಕು, ಯಾವ್ಯಾವ ದೇಶದ ಲಿಂಗ ಹೇಗಿರುತ್ತೆ, ಆ ಲಿಂಗದ ಆಕೃತಿಯಲ್ಲಿ ಸೂಕ್ಷ್ಮವಾದ ವ್ಯತ್ಯಾಸಗಳೇನಿರುತ್ತೆ ಅಂತ. ಆಮೇಲೆ ಏನೋ ಹೋಯ್ತೆ, ನೀವು ಮತ್ತೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅದನ್ನು ಹೇಳುವಂತಹ ಭಾಗ 54ನೆಯ ಒಂದು ಲಿಂಗ, ಪಿಂಡಿಕಾ ಲಕ್ಷಣಂ. ಇನ್ನು ಪಿಂಡಿಕ ಅಂದರೆ ಪೀಠಕ್ಕೆ ಇರುವ ಆಧಾರ ಶಿಲೆ, ಅದನ್ನು ಪಿಂಡಿಕ ಅಂತ ಕರೀತಾರೆ. ಆ ಆಧಾರ ಶಿಲೆಯ ಲಕ್ಷಣ ಯಾವುದು ಅದನ್ನು ಹೇಳ್ತಾರೆ. ಅದು 55ನೆಯ ಅಧ್ಯಾಯದಲ್ಲಿ ಇದೆ. ಇನ್ನು 10 ದಿಕ್ಪಾಲಕರ ಯಾಗ ಕಥನ. ದೇವಾಲಯ ಅಂತ ಒಂದು ಪ್ರವೇಶ ಮಾಡಿದಾಗ ನಮಗೆ ಪುರುಷನ ಆರಾಧನೆ ಬೇಕು, ದೇವಾಲಯದಲ್ಲಿ ಪ್ರಕೃತಿಯ ಆರಾಧನೆ ಬೇಕು, ಲಕ್ಷ್ಮಿಯ ಆರಾಧನೆ ಬೇಕು, ಪ್ರತಿಷ್ಠೆ ಮತ್ತು ಧ್ಯಾನ, ಇವು ಇಷ್ಟು ಇದ್ದರೆ ಒಂದು ದೇವಾಲಯ ಅಂತ. ಒಂದು ದೇವಾಲಯದಲ್ಲಿ ಪುರುಷನ ಆರಾಧನೆ, ಪ್ರಕೃತಿಯ ಆರಾಧನೆ, ಪಿಂಡಿಕಾ ದೇವತೆಗಳು ಅವರ ಆರಾಧನೆ, ಲಕ್ಷ್ಮಿ, ಪ್ರತಿಷ್ಠಾ, ಇವುಗಳೆಲ್ಲ ಒಂದು ದೇವಾಲಯದ ಸಾಧಾರಣವಾದ ಕಾನ್ಸೆಪ್ಟ್. ಒಂದು ದೇವಾಲಯ ಅಂದರೆ ಹೇಗಿರಬೇಕು? ಹೌದು, ಅಲ್ಲ, ಪ್ರಾಚೀನ ದೇವಾಲಯಗಳ ಲಕ್ಷಣ ಹಾಗೆ ಅಂತ. ಅಂದರೆ ಈಗಿನ ತರಹ ಯದ್ವಾ ತದ್ವಾ ಕಟ್ಟೋ ಹಾಗಿಲ್ವೇ ಇಲ್ಲ. ನಾವು ಬೈತಾ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಬೈತಾ ಇಲ್ಲ. ರಾಯರ ಮಠ ಕಟ್ಟದ ಹಾಗೆ ಇರಬಾರ್ದು. ಅಂದರೆ ರಾಯರ ಮಠಕ್ಕೆ ಅದು ಬೇಡ, ಮಠ ಅಲ್ವಾ ಅದು. ಒಂದು ಉದಾಹರಣೆ ಕೊಡಬೇಕಾದ್ರೆ, ದೇವಾಲಯ ದೇವಾಲಯಕ್ಕೂ ಮಠಕ್ಕೂ ಡಿಫ್ರೆನ್ಸ್ ಇದೆ. ಒಂದು ದೇವಾಲಯದಲ್ಲಿ ಇದ್ದೇ ರೀತಿ ಡಿಸೈನ್ ಇರಬೇಕು ಅಂತ, ಇದ್ದೇ ರೀತಿ ಪ್ಲ್ಯಾನ್ ಇರಬೇಕು ಅಂತ. ಮಠಗಳಿಗೆ ಆ ತರಹದ ಪ್ಲ್ಯಾನ್ ಇಲ್ಲ ವಾಸ್ತವಿಕವಾಗಿ. ಆದರೆ
ನೀವು ಹಳೆಯ ಮಠಕ್ಕೆ ಹೋದರೆ ಹಳೆಯ ಮಠಗಳಲ್ಲಿಯೂ ಪ್ಲ್ಯಾನ್ ಇದೆ. ಯಾಕೆಂದರೆ ನಡುವೆ ನೀವು ಗರ್ಭ ಗುಡಿ ಅಂತ ಇರುತ್ತಲ್ಲ, ಅದ್ರ ಮೇಲ್ಗಡೆ ಏನು ಇಡೋ ಹಾಗೆ ಇಲ್ಲ, ಏನು ಎಲ್ಲೂ ಹೋಗೋ ಹಾಗಿಲ್ಲ. ಮೇಲ್ಗಡೆ ಯಾರಾದರೂ ಹೋಗ್ಲಿಕ್ಕಿರುತ್ತಾ? ಅಲ್ಲಿ ಇರುತ್ತೆ, ಅದು ಬದಿಯಲ್ಲಿ ಮಾತ್ರ. ನೀವು ದೊಡ್ಡದು ನೋಡಿದರೆ ಕೆಲವೊಂದು ಪ್ರತಿಮೆಗಳನ್ನೆಲ್ಲ ಭಿನ್ನ ಆಗಿರುತ್ತೆ, ಭಿನ್ನ ಆದ ಸಾಳಗ್ರಾಮ, ಅವುಗಳನ್ನೆಲ್ಲ ಇಡಲಿಕ್ಕೆ ನೀವು ಉಡುಪಿ ಇದನ್ನೆಲ್ಲ ನೋಡಿದಿರಲ್ಲ, ಉಡುಪಿ ಮಠಗಳಲ್ಲಿ ಗರ್ಭಗುಡಿ ನೋಡಿದಿರಲ್ಲ, ಅಲ್ಲಿ ಎಲ್ಲೋ ಒಂದು ಕಡೆ ಹಿಂಗೆ ಮೇಲ್ಗಡೆ ಹೋಗೋದಿರುತ್ತೆ. ಅದು ಯಾರೂ ಹೋಗ್ಲಿಕ್ಕಾಗಲ್ಲ, ಸಣ್ಣಗಿರೋನೊಬ್ಬ ಮೇಲ್ಗಡೆ ಹೋಗ್ಬೋದಷ್ಟೆ, ಇನ್ಯಾರೂ ಹೋಗ್ಲಿಕ್ಕಾಗಲ್ಲ. ಅಲ್ಲಿ ಇಟ್ಟು ಬಂದ್ಬಿಡ್ತಾರೆ, ಮತ್ತೆ ಅದನ್ನು ತಿರುಕೂಡ ನೋಡಲ್ಲ. ಪ್ರತಿಮೆ ಭಗ್ನವಾದರೆ, ಸಾಳಗ್ರಾಮ ಭಗ್ನವಾದರೆ ಅಲ್ಲಿ ಇಟ್ಟು ಬಂದ್ಬಿಡ್ತಾರೆ. ಅದು ಸೈಡಲ್ಲಿ. ಪ್ರಧಾನವಾದ ಗರ್ಭಗೃಹ ಇರುತ್ತಲ್ಲ, ಅಲ್ಲಿ ಅದಕ್ಕೇನೆ ಅದನ್ನು ಬಿಟ್ಟೇ ಬಿಡ್ತಾರೆ. ಮಧ್ಯದಲ್ಲಿ ದಳಿ ಬಿಟ್ಟಿರ್ತಾರೆ, ಆ ದಳಿ ಬಿಟ್ಟು ಮತ್ತೆ ಅದು ಸುತ್ತ ಕಟ್ತಾರೆ. ಯಾಕೆಂದರೆ ಆ ಕಾರಣದಿಂದ. ಒಂದು ಅದನ್ನು ಸೂರ್ಯಶಾಲೆ ಅಂತ ಕರೀತಾರೆ, ಮೇಲ್ಗಡೆ ಅದನ್ನು. ಆ ದೇವರ ಮುಂದೆ ಎದುರುಗಡೆ ಒಂದಿರುತ್ತಲ್ಲ, ಆ ಸುತ್ತ ಅದನ್ನು ಚಂದ್ರಶಾಲೆ ಅಂತ ಕರೀತಾರೆ. ಅದೇ ಮಹಡಿ ಮೇಲ್ಗಡೆ ಇದ್ದರೆ ಸೂರ್ಯಶಾಲೆ ಅಂತೀವಲ್ಲ. ಹಳೇ ಶಬ್ದಗಳು ಇದೆಲ್ಲ ಮರ್ತೇ ಹೋಗುವಂತಹ ಪರಿಸ್ಥಿತಿ ಇದೆ ಇವತ್ತು. ಮೇಲ್ಗಡೆ ಹಾಲು ಕ್ಯಾಡೆ ಹಾಲು ಅಂದ್ಬಿಡ್ತಾರೆ. ನಮ್ಮ ಭಾಷೆ ನಾವೆಲ್ಲ ಉಳಿಸ್ಬೇಕು. ಸೂರ್ಯಶಾಲೆ, ಚಂದ್ರಶಾಲೆ. ಕೃಷ್ಣ ಮಠದಲ್ಲಿ ಅಲ್ಲಿ ಕೆಳಗಡೆ ದೇವರ ಎದುರುಗಡೆ ಅದು ಚಂದ್ರಶಾಲೆ. ಯಾವ ಕಾಲದಲ್ಲಿ ಚಂದ್ರನ ಬೆಳಕು ಬೀಳ್ತಾ ಇತ್ತೋ ನಮ್ಗೆ ಗೊತ್ತಿಲ್ಲ. ಆದರೆ ಹಳ್ಳಿ ಮಠಗಳಲ್ಲಿ ಈಗಲೂ ಚಂದ್ರನ ಬೆಳಕು ನೇರವಾಗಿ ಬೀಳುತ್ತೆ. ಇನ್ನು ಮೇಲ್ಗಡೆ ಇದ್ದು ಸೂರ್ಯಶಾಲೆ. ಆ ಚಂದ್ರಶಾಲೆ ಮತ್ತು ಸೂರ್ಯಶಾಲೆ ಆ ತರಹ ಎಲ್ಲ ಇರುತ್ತೆ. ಅಂದರೆ ಒಂದು ಮಠದಲ್ಲಿಯೂ ಆ ತರಹದೊಂದು ವಿನ್ಯಾಸ ಹೀಗೆ ಅಂತಲೇ ಇತ್ತು. ದೇವಾಲಯದಲ್ಲಂತೂ ಇನ್ನೂ ಹೀಗೆ ಕಟ್ಟಬೇಕು, ಇಷ್ಟೇ ಉದ್ದ ಇರಬೇಕು, ಇಷ್ಟೇ ಅಗಲ ಇರಬೇಕು, ಹೀಗೆ ಇರಬೇಕು, ಕೊಡಿಮರ ಹೀಗೆ ಇರಬೇಕು, ಕಟ್ಟೆ ಇಷ್ಟೇ ಇರಬೇಕು, ಇವೆಲ್ಲ ನಿಯಮ. ಅದನ್ನು ಇವತ್ತು ಮರ್ತಿದ್ದೀವಿ ಅಂದರೆ ನಾವು ಕಟ್ತಾ ಇರೋ ದೇವಸ್ಥಾನ ಅಲ್ಲ, ಮಠ. ಇವಾಗ ರಾಯರ ಮಠಗಳಲ್ಲಿ ಹೇಗೆ ಅನುಕೂಲವೋ ಹಾಗೆ ಕಟ್ತಾರೆ. ಮಠಗಳಿಗೆ ಅದು ಬೇಡ, ನಾನು ಹೇಳ್ತೇನೆ. ಮಠಗಳಿಗೆ ಆ ವಾಸ್ತು ಬೇಡ. ಯಾಕೆಂದರೆ ಮಠಗಳನ್ನು ಕಟ್ಟೋದಕ್ಕೆ ಯಾರೂ ಕೂಡ ಶಾಸ್ತ್ರ ಬರೆದಿಲ್ಲ. ಆದರೆ ದೇವಾಲಯ ಕಟ್ಟಲಿಕ್ಕೆ ಶಾಸ್ತ್ರ ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಷ್ಟಿರಬೇಕು ಅಂತ. ಇಚ್ಛಾ ಫಲಾರ್ಥಿಭಿಸ್ತಸ್ಮಾತ್ ಪ್ರತಿಷ್ಠಾ ಕ್ರಿಯತೆ ನರೈಹಿ ಗರ್ಭಸೂತ್ರಂತು ನಿಸ್ಸಾರ್ಯ ಪ್ರಾಸಾದಾಭ್ಯಾಗ್ರತೋ ಗುರುಹು. ಇಚ್ಛಾ ಫಲವನ್ನು ಇಟ್ಟುಕೊಂಡು ನನಗಿಂತಹ ಫಲ ಬೇಕು ಅಂತ ಹೇಳಿ ದೇವಸ್ಥಾನವನ್ನು ಒಬ್ಬ ನಿರ್ಮಾಣ ಮಾಡ್ತಾನೆ ಅಂದರೆ ಕೈಯಲ್ಲಿ ಸೂತ್ರ ಇರಲೇಬೇಕು, ಅಳತೆಯ ಪ್ರಕಾರ ಮಾಡಬೇಕು ಅಂತ ಇದರ ಅರ್ಥ. ಅಷ್ಟಷೋಡಚ ವಿಶ್ರಾಂತಂ ಮಂಡಪಂ ಚಾಧಮಾದಿಕಂ ಸ್ನಾನಾರ್ಥಂ ಕಲಶಾರ್ಥಂಚ ಯಾಗದ್ರವ್ಯಾರ್ಥಮರ್ಧತಃ. ಅದರಲ್ಲಿ ಸ್ನಾನಕ್ಕೆ ವ್ಯವಸ್ಥೆ ಇರಬೇಕು. ಕಲಶ ಆರಾಧನೆ ಮಾಡಬೇಕಾದ್ದರಿಂದ 12 ವರ್ಷಕ್ಕೊಮ್ಮೆ ಬ್ರಹ್ಮಕಲಶ ಆಗಲೇಬೇಕು ದೇವಸ್ಥಾನಕ್ಕೆ. ಮಠಗಳಲ್ಲಿ ಅದನ್ನು ಯಾರೂ ಮಾಡೋಲ್ಲ. ನಮಗೆ ಆಶ್ಚರ್ಯ ಆಗೋದೇನು ಅಂದರೆ ಬೊಬ್ಬರಿಯನ್ನು ಬ್ರಹ್ಮಕಲಶ ಮಾಡಿದ್ದಾರೆ. ಭೂತಗಳಿಗೆ, ದೈವಗಳಿಗೆ ಬ್ರಹ್ಮಕಲಶ. ಅವ್ರ ತಲೆನಲ್ಲಿ ಏನು ಓಡ್ತಾ ಇರುತ್ತೋ ಭೀಕರ. ನಾವು ಉಡುಪಿ ಕಡೆನೇ ಜಾಸ್ತಿ ಅಲ್ವಾ? ಈ ಕಡೆ ಏನು ಕೇಳಲೇ ಇಲ್ಲ ಅಲ್ಲ. ಅದು ಈ ಕಡೆ ಕೇಳಲಿಲ್ಲ ಅಂದರೆ ಅಲ್ಲ, ಈ ಕಡೆ ಕೇಳಲಿಲ್ಲ ಅನ್ನೋದಕ್ಕೆ ನಮ್ಮದು ಬಹಳ ಸಮಸ್ಯೆಗಳುಂಟು. ತಂತ್ರಸಾರ ಸಂಗ್ರಹದಲ್ಲಿ ಮಧ್ವಾಚಾರ್ಯ ಹೇಳಿದ್ದಾರೆ ಮಾಡಬೇಕು, 12 ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ಹೇಳಿದ್ದಾರೆ.
ಅವ್ರು ಯಾಕೆ ಮಾಡಲ್ಲ? ಒಂದೆರಡೇ ಅದರಿಂದಾಗಿ ಸೂತ್ರ ಹಿಡ್ಕೊಂಡೇ ಹೊರಡಬೇಕು. ಅರ್ಧಕೋಣ, ಚತುಷ್ಕೋಣ, ವರ್ತುಲ, ಪದ್ಮಾಕಾರವಾಗಿ ಹೀಗೆ ದೇವರ ಮನೆಯನ್ನು ಹೇಗೆ ಬೇಕಾದರೂ ತೆಗಿಬಹುದು. ವರ್ತುಳಾಕಾರವಾಗಿ ಕೆಲವು ಮಾಡ್ತಾರೆ. ವರ್ತುಳಾಕಾರವಾಗಿ ಮಾಡೋದು ಕೆಲವು ದೇವಾಲಯಗಳಲ್ಲಿ ವರ್ತುಳಾಕಾರವಾಗಿದೆ. ಗಜಪೃಷ್ಠಾಯ ಇದೆ, ಅನಂತೇಶ್ವರದ ದೇವಾಲಯ ಗಜಪೃಷ್ಠಾಯ. ಚತುರಸ್ರಾಯ ಇದು ಚತುರಸ್ರ ಮಂಡಲ ಯಾವುದು ಅಂತಂದರೆ ಕೃಷ್ಣಮಠ. ಕೃಷ್ಣಮಠ ತರಹ ಚಚ್ಚೌಕಾಕೃತಿಯಲ್ಲಿ ಇರುತ್ತೆ. ಅಲ್ಲ, ಇನ್ಫ್ಯಾಕ್ಟು ಇದು ಯಾವುದೇ ಗರ್ಭಗೃಹ ಅನ್ನೋದು ಚಚ್ಚೌಕಾಕಾರವಾಗಿದ್ರೇನೆ ಕ್ಷೇಮ. ಯಾಕೆ ಅಂದರೆ ಪೂರ್ತಿ ವರ್ತುಳಾಕಾರವಾಗಿರುತ್ತೆ ಅಂತ ಇಟ್ಕೊಳ್ಳಿ, ಒಳಗಡೆ ಏನು ಕ್ರಿಯೆಗಳನ್ನು ಮಾಡಲಿಕ್ಕಾಗಲ್ಲ, ಅದು ದೊಡ್ಡದು ಮಾಡಬೇಕಾಗತ್ತೆ. ಇವಾಗ ದೇವಾಲಯದ ಕೈಂಕರ್ಯ ಮಾಡಲಿಕ್ಕೆ ಯಾವುದು ಅನುಕೂಲ ಅಂದರೆ ಚತುರಶ್ರಾಯ. ಬೇಕಾದ್ರೆ ಧ್ವಜಾಯ ಅನುಕೂಲ. ಆದರೆ ಯಾವುದೇ ಕಾರಣಕ್ಕೂ ಮಂಡಲ ಏನು ವರ್ತುಳಾಕಾರದ ಗರ್ಭಗೃಹ ದೇವಾಲಯದ ಕೈಂಕರ್ಯಗಳಿಗೆ ಕಷ್ಟ ಆಗತ್ತೆ, ಅನುಕೂಲವಲ್ಲ, ಅದು ಮಾಡಲಿಕ್ಕಾಗಲ್ಲ. ಈ ರೀತಿ ನಿರೂಪಣೆ ಮಾಡ್ತಾರೆ. ಆಮೇಲೆ ಆ ಹೋಮ ಮಾಡುವಾಗ ಯಾವ ಯಾವ ಮಂತ್ರಗಳನ್ನು ನಿರೂಪಣೆ ಮಾಡಬೇಕು, ಯಾವ ಯಾವ ಮಂತ್ರಗಳಿಂದ ಎಷ್ಟೆಷ್ಟು ಆಹುತಿ ಕೊಡಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ 56ನೇ ಅಧ್ಯಾಯ ಆಗತ್ತೆ. ಇನ್ನು ಕಲಶದಲ್ಲಿ ಹೇಗೆ ದೇವತೆಗಳನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ನಾವು ಮುಂದೆ ನೋಡಲಿದ್ದೇವೆ. ಮುಂದೆ ಅಂದರೆ ಮುಂದಿನ ವಾರ ಆಗೋದಿಲ್ಲ. ನಾನು ರಾಯಚೂರಲ್ಲಿರ್ತೇನೆ, ಅಲ್ಲಿಂದ ನೇರವಾದ ಪ್ರಸಾರ ಇದೆ. ಪುರಂದರದಾಸರ ಮತ್ತು ಕನಕದಾಸರ ಸಾಹಿತ್ಯದ ಚಿಂತನೆ 7ರಿಂದ 8 ಇರುತ್ತೆ ಅಲ್ಲೂ ಕೂಡ. ಇವತ್ತು ಇದು ನಾವು ನೋಡಿದ್ದೇವೆ. ಮುಂದಿನ ಶನಿವಾರ ಆಗೋಲ್ಲ, ಅದರ ಮುಂದಿನ ಶನಿವಾರದಿಂದ ಆಗತ್ತೆ. ಕೃಷ್ಣಾರ್ಪಣಮಸ್ತು. ಸ್ವಲ್ಪದರಲ್ಲಿಯೇ ನಾವು ಇದು ಶುರು ಮಾಡ್ತೇವೆ, ಏನು ವಿಷ್ಣು ತತ್ವ ನಿರ್ಣಯ.